यज्ञशिष्टामृतभुजः 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 यान्ति 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 ब्रह्मा 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 सनातनम् 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 नायं 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 लोकः 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 अस्ति 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 अयज्ञस्य 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 कुतोऽन्यः 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 कुरु सत्तमा कुरु सत्तमा कुरु सत्तमा यज्ञशिष्टामृतभुजः 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 यान्ति ब्रह्म सनातनम् यान्ति ब्रह्म सनातनम् यान्ति ब्रह्म सनातनम् नायं लोकोऽस्त्ययज्ञस्य नायं लोकोऽस्त्ययज्ञस्य नायं लोकोऽस्त्ययज्ञस्य कुतोऽन्यः कुरु सत्तमा कुतोऽन्यः कुरु सत्तमा कुतोऽन्यः कुरु सत्तमा यज्ञशिष्टामृतभुजो यान्ति ब्रह्म सनातनम् यज्ञशिष्टामृतभुजो यान्ति ब्रह्म सनातनम् यज्ञशिष्टामृतभुजो यान्ति ब्रह्म सनातनम् नायं लोकोऽस्त्ययज्ञस्य कुतोऽन्यः कुरु सत्तमा नायं लोकोऽस्त्ययज्ञस्य कुतोऽन्यः कुरु सत्तमा नायं लोकोऽस्त्ययज्ञस्य कुतोऽन्यः कुरु सत्तमा यज्ञशिष्टामृतभुजो यान्ति ब्रह्म सनातनम् नायं लोकोऽस्त्ययज्ञस्य कुतोऽन्यः कुरु सत्तमा यज्ञशिष्टामृतभुजो यान्ति ब्रह्म सनातनम् नायं लोकोऽस्त्ययज्ञस्य कुतोऽन्यः कुरु सत्तमा यज्ञशिष्टामृतभुजो यान्ति ब्रह्म सनातनम् नायं लोकोऽस्त्ययज्ञस्य कुतोऽन्यः कुरु सत्तमा अपरे नियताहाराः प्राणान् प्राणेषु जुह्वति सर्वेऽप्येते यज्ञविदो यज्ञक्षपितकल्मषाः यज्ञशिष्टामृतभुजो यान्ति ब्रह्म सनातनम् नायं लोकोऽस्त्ययज्ञस्य कुतोऽन्यः कुरु सत्तमा. ಆಚಾರ್ಯರು ಭಾಷ್ಯವನ್ನ ಬರೀತಾರೆ. ಕಿಂಚ ಅಪರೇ ನಿಯತಾಹಾರಾಹ ನಿಯತಃ ಪರಿಮಿತಃ ಆಹಾರಃ ಯೇಷಾಂತೆ ನಿಯತಾಹಾರಾಹ ಸಂತಃ ಪ್ರಾಣಾನ್ ವಾಯುಭೇದಾನ್ ಪ್ರಾಣೇಷ್ವೇವ ಜುಹ್ವತಿ ಯಸ್ಯ ಯಸ್ಯ ವಾಯೋಃ ಜಯಃ ಕ್ರಿಯತೆ ಇತರಾನ್ ವಾಯುಭೇದಾನ್ ತಸ್ಮಿನ್ ತಸ್ಮಿನ್ ಜುಹ್ವತಿ. यज्ञशिष्टामृतभुजः यज्ञानां शिष्टं यज्ञशिष्टं यज्ञशिष्टं च तत् अमृतं च यज्ञशिष्टामृतं तत् भुञ्जते इति यज्ञशिष्टामृतभुजः. कालातिक्रमापेक्षया इति सामर्थ्यात् गम्यते यान्ति गच्छन्ति ब्रह्म सनातनं चिरन्तनं मुमुक्षवश्चेत्. नायं लोकः सर्वप्राणि साधारणोऽपि अस्ति यथोक्तानां यज्ञानां एकोऽपि यज्ञः यस्य नास्ति सः अयज्ञः तस्य कुतः अन्यः विशिष्टसाधनसाध्यः कुरु सत्तमा. ಇಷ್ಟೊಂದು ಕ್ರಿಯೆಗಳನ್ನ ಯಾವುದರಲ್ಲಿ ಹೋಮ ಮಾಡಬೇಕು ಅಂತ ಭಗವಂತ ಸಾಲು ಸಾಲಾಗಿ ಹೇಳ್ಕೊಂಡು ಬಂದಿದ್ದಾನೆ. ಇದರಲ್ಲಿ ಅಪಾನದಲ್ಲಿ ಪ್ರಾಣವನ್ನ ಹಾಗೆ ಪ್ರಾಣದಲ್ಲಿ ಅಪಾನವನ್ನ ಹೋಮ ಮಾಡ್ತಾರೆ ಅಂತ ಇಂದ್ರಿಯಗಳ ಬಗ್ಗೆ ಹೇಳ್ತಾನೆ. ಹೀಗೆ ಎಷ್ಟೊಂದು ಹೇಳ್ಕೊಂಡು ಬಂದಿದ್ದಾನೆ. ಹಾಗೆ ಹೇಳ್ತಾನೆ ಇನ್ನೂ ಕೆಲವರು ನಿಯತಾಹಾರರಾಗಿ ಅಂದ್ರೆ ಶಾಸ್ತ್ರದಲ್ಲಿ ನಿಯತವಾಗಿ ಇಷ್ಟೇ ತಿನ್ಬೇಕು ಅನ್ನೋ ಅಳತೆ ಹೇಳಿದ್ದಾರೆ. ಯೋಗವನ್ನ ಅಭ್ಯಾಸ ಮಾಡೋರು ಇಂತಿಷ್ಟು ಆಹಾರವನ್ನ ತಿನ್ಬೇಕು ಇಂತಿಂತ ಆಹಾರವನ್ನೇ ತಿನ್ಬೇಕು ಅನ್ನೋ ನಿಯಮವನ್ನು ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗೆ ಒಂದು ಹಸುವಿನ ಕರು ಹಸುವಿನ ಹಾಲನ್ನ ಕುಡಿದು
ಮುಗಿಸೋಷ್ಟರಲ್ಲಿ ಊಟ ಮಾಡಿ ಮುಗಿಸ್ಬೇಕು ಅನ್ನೋದನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ ಎಲ್ಲ ನಿಯಮಿತ ಆಹಾರವನ್ನ ತಗೊಳ್ಳೋದಕ್ಕೆ ನಿಯಮಗಳನ್ನ ಹೇಳ್ತಾ ಹೋಗ್ತಾರೆ. ಪ್ರಾಣಗಳಲ್ಲೇ ಹೋಮ ಮಾಡ್ತಾ ಇದ್ದಾರೆ ಯಾರು? ಜ್ಞಾನಿಗಳು ಅಂತ ಹೇಳ್ತಾನೆ ಭಗವಂತ. ಯಾವ ವಾಯುವನ್ನ ಗೆದ್ಕೊಳ್ತಾರೋ ಅದರಲ್ಲಿ ಉಳಿದ ವಾಯು ವಿಶೇಷಗಳನ್ನ ಹೋಮ ಮಾಡ್ತಿದ್ದಾರೆ. ಇಂಥವರು ಯಜ್ಞದ ತತ್ವವನ್ನ ಬಲ್ಲವರಾಗಿರ್ತಾರೆ. ಇವರು ಯಜ್ಞಗಳಿಂದ ಕಲ್ಮಶವನ್ನ ಕಳೆದುಕೊಳ್ತಾರೆ ಅಂತ ಹೇಳ್ತಾನೆ. ಯಜ್ಞ ಶಿಷ್ಟಾಮೃತ ಭುಜೋನ್. ಇದುವರೆಗೂ ಎಷ್ಟೊಂದು ರೀತಿಯ ಯಜ್ಞಗಳ ಬಗ್ಗೆ ಭಗವಂತ ಹೇಳ್ತಾ ಬಂದಿರೋದ್ರಲ್ಲಿ ಪ್ರತಿಯೊಂದು ಮೋಕ್ಷಪ್ರದವಾದ ಕರ್ಮವೂ ಯಜ್ಞವೇ. ಯಜ್ಞ ಶಿಷ್ಟಾಮೃತ ಭುಜ ಅಂತಾನೆ ಭಗವಂತ. ಯಜ್ಞಗಳಲ್ಲಿ ಉಳಿದದ್ದು ಯಜ್ಞ ಶಿಷ್ಟ. ಅಂದ್ರೆ ಇವಾಗೇನು ನಾವು ಇದು ಹೋಮ ಮಾಡಿದಾಗ ಉಳಿದಿರುವಂತದ್ದು ಪ್ರಸಾದ ಅಂತ ನಾವು ಆ ಚರು ಆಗ್ಲಿ ಯಾವುದೇ ಒಂದು ಬೆಲ್ಲದನ್ನ ಅಂತ ಹೋಮಕ್ಕೆ ಮಾಡಿರ್ತಾರಲ್ಲ, ಅಂಥವನ್ನೆಲ್ಲ ಇದು ಹೋಮ ಮಾಡಿದಾಗ ಉಳಿದಿರೋದು ಅಂತ ಪ್ರಸಾದವಾಗಿ ನಾವು ಅದನ್ನ ಸ್ವೀಕಾರ ಮಾಡ್ತೀವಿ. ಅದ್ರ ಬಗ್ಗೆ ಹೇಳ್ತಾನೆ ಯಜ್ಞ ಶಿಷ್ಟಾಮೃತ ಭುಜೋ ಅಂತ. ಯಜ್ಞಗಳಲ್ಲಿ ಉಳಿದಿದ್ದು ಯಜ್ಞ ಶಿಷ್ಟ. ಯಜ್ಞಗಳನ್ನ ಮಾಡಿ ಅದನ್ನುಳಿದ ಕಾಲದಲ್ಲಿ ಶಾಸ್ತ್ರ ವಿಧಿಯಲ್ಲಿ ಹೇಳಿರೋ ಹಾಗೆ ಅಮೃತ ಅನ್ನೋ ಅನ್ನವನ್ನ ಯಾರು ಭೋಜನ ಮಾಡ್ತಿದ್ದಾರೋ ಆ ಜನರು ಸನಾತನವಾದ ಬ್ರಹ್ಮವನ್ನ ಪಡಿತಾರೆ. ಯಾರು ಯಾವ ರೀತಿಯ ಯಜ್ಞವನ್ನೂ ಮಾಡಲ್ವೋ, ಯಾವ ರೀತಿಯ ಯಜ್ಞವನ್ನು ಮಾಡೋದೇ ಇಲ್ವೋ ಯಾರು, ಅವನಿಗೆ ಈ ಲೋಕವೇ ಅಲ್ಲ ಇನ್ಯಾವುದೂ ದೊರೆಯಲ್ಲ. ಅಂದ್ರೆ ಪ್ರತಿಯೊಂದನ್ನು ಯಜ್ಞ ಅಂತ ತಿಳ್ಕೊಂಡೇ ಮಾಡ್ಬೇಕು. ಯಾತಕ್ಕೆ ಹೇಳ್ತಾನೆ ಭಗವಂತ ಅಂದ್ರೆ ಆ ಯಜ್ಞ ಮಾಡೋದ್ರಲ್ಲಿ ಶ್ರದ್ಧೆ, ಭಕ್ತಿ ಮತ್ತೆ ಗುರಿ ಅನ್ನೋದು ಇರುತ್ತೆ. ಅದು ಯಾವನಿಗೆ ಇರಲ್ಲವೋ ಅವನು ಏನ್ ಮಾಡಿ ಏನ್ ಪ್ರಯೋಜನ, ಅವನಿಗೆ ಬೇರೆ ದಾರಿನೇ ಇಲ್ಲ. ಯಾವುದಕ್ಕೆ ನಾವು ಮೋಕ್ಷಪ್ರದವಾಗಿ ಯಾವುದು ನಮಗೆ ಇರುತ್ತೋ ಅದನ್ನು ಮಾತ್ರ ನಾವು ನೋಡಬೇಕು ಅಂತ ಹೇಳ್ತಾ ಇರೋದ್ರಿಂದ ಭಗವಂತ ಅದಕ್ಕೆ ಯಾವುದು ಬೇಕೋ, ಮೋಕ್ಷವನ್ನ ಹೊಂದೋಕೆ ಯಾವುದು ಸಾಧನ ಇದೆಯೋ ಅದನ್ನ ಮಾಡದಲೇ ಎಷ್ಟು ಮಾಡಿದ್ರೆ ಏನು ಉಪಯೋಗ? ಅದನ್ನ ಮಾಡ್ದಲೇ ಇರೋವನಿಗೆ ಅಂದ್ರೆ ಅವನು ಯಾವ ರೀತಿಯ ಯಜ್ಞವನ್ನೂ ಮಾಡಲ್ವೋ ಅವನಿಗೆ ಈ ಲೋಕವೇ ಅಲ್ಲ ಇನ್ಯಾವುದೂ ದೊರೆಯಲ್ಲ. ಅವನು ಮೋಕ್ಷವನ್ನ ಹೊಂದೋಕೆ ಯಾವ ಸಾಧನವೂ ಅವನಿಗೆ ದೊರೆಯಲ್ಲ ಅಂತ ಹೇಳ್ತಾನೆ ಭಗವಂತ. ನಾಳೆ ಮುಂದಿನ ಶ್ಲೋಕವನ್ನ ಶ್ರವಣ ಮಾಡೋಣ. ನಮಸ್ಕಾರ.